ಉಳ್ಳಾಲ ತಾಲೂಕಿನ ಮುನ್ನೂರು ಗ್ರಾಮದ ಸುಭಾಷ್ ನಗರ ಮುಖ್ಯ ರಸ್ತೆ ಅಭಿವೃದ್ಧಿಗೆ ಸ್ಥಳೀಯ ಅಭಿವೃದ್ಧಿ ನಿಧಿಯಿಂದ 5 ಲಕ್ಷ ರೂಪಾಯಿ ಅನುದಾನವನ್ನು ದಕ್ಷಿಣ ಕನ್ನಡ ಲೋಕಸಭಾ ಸದಸ್ಯರಾದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಒದಗಿಸಿದ್ದಾರೆ. ಈ ರಸ್ತೆಯ ಉದ್ಘಾಟನಾ ಕಾರ್ಯಕ್ರಮ ಭಾನುವಾರ ನೆರವೇರಿದೆ. ಜಿಲ್ಲಾ ಬಿಜೆಪಿ ವಕ್ತಾರರಾದ ಜೀವನ್ ಕುಮಾರ್ ತೊಕ್ಕೋಟು ಸ್ವಾಗತಿಸಿ ಪ್ರಸ್ತಾವನೆ ಕೈದರು. ಮುನ್ನೂರು ಗ್ರಾಮದ ಈ ಸುಭಾಷ್ ನಗರದ ಒಂದು ಪ್ರಮುಖವಾದ ರಸ್ತೆ ಸುಮಾರು 300 ಜಾಸ್ತಿ ಇಲ್ಲು ಪುನಂಚಿನ ಈ ಒಂಜಿ ಪ್ರದೇಶಡ್ ಈ ಒಂಜಿ ರಸ್ತೆ ಸುಮಾರು ವರ್ಷದಿಂಚ ಮುಲ್ಪೊಂಜಿ ರಸ್ತೆಗೆ ಕಾಂಕ್ರೀಟೀಕರಣ ಆವಡು ಬಂದು ಜನಕ್ಕಲ್ನ ಮಸ್ತ್ ವರ್ಷದ ಒಂಜಿ ಬೇಟಿಗೆ ಇತ್ತು. ರಸ್ತೆ ಸಂಪೂರ್ಣವಾದ ಹಾಳಾದಿತ್ತಿನ ಸಂದರ್ಭಡ್ ಬೂರ್ದ ಜನಕ್ಕಲು ಅಂಚಿನ ನಮ್ಮ ಪಕ್ಷದ ಪ್ರಮುಖರನ್ನಕ್ಕೂ ಪೂರ ಅಧ್ಯಕ್ಷರನ್ನ ಮುಖಾಂತರವಾಗಿ ನಮ್ಮ ಮಾನ್ಯ ಸಂಸದರ ನೆಂಚಿನ ಕ್ಯಾಪ್ಟನ್ ಬ್ರಿಜೇಶ್ ಚೌಟರಿಗೆ ಈ ಬಗ್ಗೆ ತಿರುಪನಗರು ತಕ್ಷಣ 5 ಲಕ್ಷ ರೂಪಾಯಿ ಅನುದಾನ ಈ ಒಂಜಿ ರಸ್ತೆದ ಅಭಿವೃದ್ಧಿಗೋಸ್ಕರ ಆರು ಬಿಡುಗಡೆ ಬಂತಿರು ಆಯ್ತ ಈ ಒಂಜಿ ಉದ್ಘಾಟನೆ ಸಮಾರಂಭಗಳ ನಮ್ಮ ಮಾನ್ಯ ಸಂಸದರ ನೆಂಚಿನ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಬೈದೇರು ಅರೆಗೆ ಸುರೂಕಾದ ನಮ್ಮ ಊರ್ದ ಮಾತೆಲ್ಲ ಪರವಾದ ಅರೆಗೆ ಹತ್ಪೂರ್ವಕವಾಗಿ ನೆಂಚಿನ ಕೃತಜ್ಞತೆ ಅರ್ಪಣೆ ಮತ್ತೊಂದು ಈ ಒಂದು ಉದ್ಘಾಟನೆ ಸಮಾರಂಭಗಾರ ಬೈದಿನ ಕರೆಗೆ ಮಾತೆಲ್ಲ ಪರವಾದಲ ಯಾನ ಸ್ವಾಗತ ಮಂತಂದಿಲ್ಲ ವಿಶೇಷವಾದ ನೋಡ್ಬಂಡ ನಮ್ಮ ಸಂಸದರು ಆರು ಈ ಒಂಜಿ ಚುನಾವಣೆ ಗೆಂದಿ ಬೊಕ್ಕ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆದ ಸುಮಾರು ಅಭಿವೃದ್ಧಿ ಕಾರ್ಯ ಆರ ಮುಂಚೂಣಿಯಾದ ಕೆಲಸ ಮಂತೊಂದು ಬೈದಿನಂಚಿನಾರು ಬೊಕ್ಕ ನಮ್ಮ ಲೋಕಸಭೆಡ್ಲ ನಮ್ಮ ಈ ಒಂಜಿ ಜಿಲ್ಲೆದ ಇಂಚಿನ ಸಮಸ್ಯೆಲುಂಡ ಜ್ವಲಂತವಾಯಿನಂಚಿನ ಪ್ರಮುಖ ಸಮಸ್ಯೆಲ ಐತ ಬಗ್ಗೆಲ್ಲ ಲೋಕಸಭೆಡ್ ಧ್ವನಿ ಎತ್ತದ ಐಕ್ಲ ಪರಿಹಾರ ಕೊರ್ಪುನಂಚಿನ ರೀತಿ ಕೆಲಸ ಮಂತಿನಂಚಿನಾರು ಮುರಣಿ ನಮ್ಮ ವಿಶೇಷವಾದ ಬಂಡ ನಮ್ಮ ಒಂಜಿ ಸುಮಾರು ನಮ್ಮ ಮುತ್ತ ಉಳ್ಳಾಲದ ಒಂಜಿ ಸೇರಿದು ನಮ್ಮ ದಕ್ಷಿಣ ಕನ್ನಡದ ಒಂಜಿ 5 ಜನ ಜೋಕ್ಲು ಗವನೇರು ಅಕ್ಲಿನ ಮಾನವ ಕಳ್ಳ ಸಾಗಣೆದಾರ ಒತ್ತೆಯಾಳದ ಇದು ಪುನಂಚಿನ ಸಮಯ ಅಕ್ಲ ಇಲ್ಲದಕ್ಕಿಲ್ಲ ನಮ್ಮ ಸಂಸದರಿಗೆ ಐತ ಬಗ್ಗೆ ಮಾಹಿತಿ ಕೊಡ ನಮ್ಮ ಸತೀಶ್ ಪೂಜೆಲ್ಲ ಪ್ರಮುಖ ಮಾಹಿತಿ ನಮ್ಮ ಸಂಸದರಿಗೆ ಕೊನ್ನ ಸಂದರ್ಭ ಆರು ತಕ್ಷಣ ಐಕ್ಯ ವಿದೇಶಾಂಗ ಸಚಿವಕ್ಕೂ ಐಕ್ಯ ಪ್ರಮುಖ ಬೋಡಾಪ್ನಕ್ಲಿಗೆ ಐಕ್ಯ ಕಾಂಟ್ಯಾಕ್ಟ್ ಮಂತದ್ದು ಅಕ್ಲೆಲ್ಲ ಸೇಫ್ ಆದ ನಮ್ಮ ಅಕ್ಲ ಇಲ್ಲಾಗ ತೆರಪಂಚಿನ ಇಲ್ಲಾಗ ಕನಪಂಚಿನ ಕೆಲಸ ಎಲ್ಲ ಪ್ರಮುಖವಾದ ನಮ್ಮ ಸಂಸದರ ಇಟ್ಟು ಕೆಲಸ ಕಾರ್ಯ ಮಂತಿದ್ದಾರೆ ಅವು ಈ ರೀತಿ ಮಸ್ತ್ ಜಿಲ್ಲೆದ ಒಂಜಿ ಅಭಿವೃದ್ಧಿಗೋಸ್ಕರ ಸುಮಾರು ಕನಸುಂಡು ಆ ಕನಸು ಪೂರ ದೇವರನ್ನ ಆ ಒಂಜಿ ಅನುಗ್ರಹ ಆರು ರೀತಿನಂಚಿನ ಕನಸುಲ್ದಾದುಂಡು ಅವು ಮಾತ ಸಾಕಾರವಾದ ಬರಡು ನಮಕ್ ಮಾತ ಒಂಜಿ ಅಭಿವೃದ್ಧಿ ಆಯ್ನಂಚಿನ ನಮ್ಮ ಜಿಲ್ಲೆ ಅಂಚಿನ ಎಂಕ್ಲ ವಿಶೇಷವಾದ ಮಂಗಳೂರು ವಿಧಾನಸಭಾ ಕ್ಷೇತ್ರಕ್ಕೆ ನಮಕ್ ಮುಲ್ಪ ನಮ್ಮ ಶಾಸಕರು ಇಚ್ಚಿಲ್ಲ ನಮಗೆ ಸಂಸದರ ಮುಖಾಂತರವಾದ ಇಂಚಿನ ಒಂದು ಕೆಲಸ ಕಾರ್ಯ ಆಪಣಂಚಿನ ಒಂದು ಭಾರಿ ಖುಷಿದ ವಿಷಯ. ಈ ಸಂದರ್ಭದ ಉದ್ಘಾಟನೆ ಸಮಾರಂಭ ಬೈದಂಚಿನ ಅದಕ್ಕೆ ಪುನರಾಯನ ಸ್ವಾಗತ ಮಂತೊಂದು ಅವಲಕ್ಕನೆ ನಮ್ಮ ಮಂಡಲದ ಅವಲಕ್ಕೆ ನಮ್ಮ ಈ ಭಾಗದ ಮಾಜಿ ಶಾಸಕರಾದ ಪುನಂಚಿನಾರು ಹಿರಿಯರಾದ ಪುನಂಚಿನಾರು ಈ ಭಾಗದ ಶಾಸಕರಾದ ಮಸ್ತ್ ಅಭಿವೃದ್ಧಿ ಕೆಲಸ ಮಂತಿನಂಚಿನ ಜಯರಾಮ್ ಶೆಟ್ಟರು ನಮ್ಮೊಟ್ಟಿಗೆ ಅರಗಿಲ್ಲ ಈ ಸಂದರ್ಭದ ನಾನು ಸ್ವಾಗತ ಮಂತೊಂದಿಲ್ಲ ಅವಲಕ್ಕನೆ ನಮ್ಮ ಪಕ್ಷದ ಅಧ್ಯಕ್ಷರಂಚಿನ ಜಗದೀಶ್ ಆಳ್ವ ಒಟ್ಟುವೈತುಗಳಿಲ್ಲ ಅರೆಗ್ಲ ಈ ಸಂದರ್ಭದ ಸ್ವಾಗತ ಮಂತದಿಲ್ಲ ನಮ್ಮ ಜಿಲ್ಲೆದ ಕಾರ್ಯದರ್ಶಿ ಅಂಚಿನ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಪುನಂಚಿನ ಶ್ರೀಮತಿ ಧನಲಕ್ಷ್ಮಿ ಗಟ್ಟಿಲ್ಲ ಅರೆಗ್ಲ ಸ್ವಾಗತ ಮಂತದಿಲ್ಲ ಅವಲಕ್ಕೆ ನಮ್ಮ ಮಂಡಲದ ಪ್ರಧಾನ ಕಾರ್ಯದರ್ಶಿ ಅಂಚಿನ ದಯಾನಂದ್ ತೊಕ್ಕೊಟ್ಟಿಲ್ಲ ಅರೆಗ್ಲ ಸ್ವಾಗತ ಮಂತದಿಲ್ಲ ಅವಲಕ್ಕೆ ನಮ್ಮ ಈ ಒಂಜಿ ಬೂತದ ಅಧ್ಯಕ್ಷರಂಚಿನ ಶಿವರಾಮುಲ್ಲ ಅರೆಗ್ಲ ಸ್ವಾಗತ ಮಂತದಿಲ್ಲ ಅವಲಕ್ಕೆ ನಮ್ಮ ಜಿಲ್ಲೆದ ಭಾರತೀಯ ಜನತಾ ಪಾರ್ಟಿದ ಅಧ್ಯಕ್ಷರಂಚಿನ ಸತೀಶ್ ಕುಂಪಲ ಬೈದಿರ ಅರೆಗ್ಲ ಈ ಸಂದರ್ಭದ ಸ್ವಾಗತ ಮಂತದಿಲ್ಲ ನಮ್ಮ ಪ್ರಮುಖರಂಚಿನ ಈ ಮುನ್ನೂರು ಗ್ರಾಮದ ಸದಸ್ಯರಾದ ನಂಚಿನ ಹಿರಿಯರ ಬಾಬು ಶೆಟ್ಟರು ಅವಲಕ್ಕೆ ಚಂದ್ರಕಲಾ ಅವಲಕ್ಕೆ ಎಂಕಲ ಮಂಡಲದ ಕಾರ್ಯದರ್ಶಿ ಮತ್ತು ನಮ್ಮ ಪಂಚಾಯತ್ ಸದಸ್ಯರಂಚಿನ ಶ್ರೀಮತಿ ಸುರೇಖಾ ವನಿತಾ ಚಂದ್ರಕಲಾ ಪುಷ್ಪ ಕವಿತಾ ವನಿತಾ ಕಾರ್ಯದರ್ಶಿ ಮಂಡಲ ಕಾರ್ಯದರ್ಶಿ ಕಿಶೋರ್ ಪಕ್ಕ ಮುಕ್ತ ಊರ್ದ ಮಾತ ಹಿರಿಯರ ಊರಲ್ಲ ಈ ಸಂದರ್ಭದ ಪ್ರಮುಖವಾದ ಈ ಒಂದು ರಸ್ತೆ ಮುಲ್ಪ ಆರೆ ಪ್ರಮುಖ ಕಾರಣವಂಡ ಸತೀಶ್ ಪೂಜಾರಿ 6-5 ರೋಡ್ ಭಗೀರಥೆ ಜೀವನ ತರಬೇತಿ ಅಂತ ಅಂಚನೆ ಆಯ್ತಾ ಈಗ ನಮ್ಮ ಮಂಡಲದ ಅಧ್ಯಕ್ಷರಾದಕ್ಕೂ ಜಿಲ್ಲೆಯ ಅಧ್ಯಕ್ಷರಾದಕ್ಕೂ ನೆತ್ತ ಬಗ್ಗೆ ಪ್ರತಿದಿನ ಪಣದು ಸಂಸದರಿಗೆಲ್ಲ ನಿತ್ತ ಬಗ್ಗೆ ಮಾಹಿತಿ ಕೊಡ್ದು ಮಾಹಿತಿನ ಕೊಡ್ದು ಈ ಒಂದು ರಸ್ತೆ ಅಭಿವೃದ್ಧಿ ಆಗ್ತದೆ. ಲೋಕಸಭಾ ಸದಸ್ಯರಾದ ಬ್ರಿಜೇಶ್ ಚೌಟ ಕಾರ್ಯಕರ್ತರ ಜೊತೆಗೂಡಿ ರಸ್ತೆಯನ್ನು ಉದ್ಘಾಟಿಸಿದರು. बोलो भारत माता की जय, बोलो भारत माता की जय, वंदे मातरम, वंदे मातरम.
ಈ ಸಂದರ್ಭ ಜಿಲ್ಲಾಧ್ಯಕ್ಷರಾದ ಸತೀಶ್ ಕುಂಪಲ, ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ಮಾಜಿ ಶಾಸಕರಾದ ಜಯರಾಮ್ ಶೆಟ್ಟಿ, ಮಹಿಳಾ ನಾಯಕಿ ಧನಲಕ್ಷ್ಮಿ ಗಟ್ಟಿ, ಮಂಡಲಾಧ್ಯಕ್ಷರಾದ ಜಗದೀಶ್ ಆಳ್ವಕ್ ವೆತ್ತಬೈಲು, ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರಾದ ಸತೀಶ್ ಪೂಜಾರಿ ಮುಂತಾದವರು ಸಾಂದರ್ಭಿಕವಾಗಿ ಮಾತನಾಡಿದರು. ಗ್ರಾಮೀಣ ಪ್ರದೇಶದ ಅಭಿವೃದ್ಧಿ ಆಗಬೇಕು, ಗ್ರಾಮೀಣ ಪ್ರದೇಶದ ರಸ್ತೆ ಮೂಲಸೌಕರ್ಯದ ಅಭಿವೃದ್ಧಿ ಆಗಬೇಕು. ಈ ಅಭಿವೃದ್ಧಿಯನ್ನು ವಿಶೇಷವಾಗಿ ರಾಜ್ಯ ಸರ್ಕಾರ ಮಾಡಬೇಕಾದದ್ದು ಅವರ ಕರ್ತವ್ಯ. ಆದರೆ ಪ್ರಸ್ತುತ ನಮ್ಮಲ್ಲಿ ಕಾಂಗ್ರೆಸ್ ಸರ್ಕಾರ ಇರುವ ಕಾರಣಕ್ಕೆ ವಿಶೇಷವಾಗಿ ಅದು ಕೂಡ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಶಾಸಕರೇ ಇರುವ ಕಾರಣಕ್ಕೆ ಸಂಸದರ ನಿಧಿಯಲ್ಲಿ ಅತ್ಯಂತ ಹೆಚ್ಚಿನ ಮೊತ್ತವನ್ನು ಉಳ್ಳಾಲಕ್ಕೆ ಕೊಡುವಂಥ ಪ್ರಯತ್ನವನ್ನು ನಾವು ಮಾಡ್ತಾಯಿದ್ದೇವೆ. ಅದರ ಜೊತೆಗೆ ಈ ಜಿಲ್ಲೆಯ ಸಮಗ್ರ ಅಭಿವೃದ್ಧಿ ಆಗಬೇಕು ಅನ್ನುವಂಥ ದೃಷ್ಟಿಯಿಂದ ವಿಶೇಷವಾಗಿ ಹೆದ್ದಾರಿಯ ತಲಪಾಡಿಯಿಂದ ನಮ್ಮ ಕುಂದಾಪುರದವರೆಗೆ ಹೋಗುವಂಥ ಹೆದ್ದಾರಿಯಲ್ಲಿ ಸರ್ವಿಸ್ ರೋಡ್ನ ಒಂದು ಸಮಸ್ಯೆ ಹಲವಾರು ವರ್ಷಗಳಿಂದ ಇತ್ತು. ಅದಕ್ಕೆ ಈಗಾಗಲೇ ಅನುಮೋದನೆ ಸಿಕ್ಕಿದೆ. ಮುಂದಿನ ದಿವಸದಲ್ಲಿ ಅದರ ಟೆಂಡರ್ ಆಗಿ ಸರ್ವಿಸ್ ರಸ್ತೆ ಆಗುವಂಥ ಕೆಲಸ ತಲಪಾಡಿಯಿಂದ ಕುಂದಾಪುರದವರೆಗೆ ಎಲ್ಲೆಲ್ಲಿ ಆಗಲಿಲ್ಲ ಅದನ್ನು ಆಗುವಂಥ ಕೆಲಸವೂ ಕೂಡ ಮುಂದಿನ ದಿವಸದಲ್ಲಿ ಆಗಲಿಕ್ಕಿದೆ. ಈಗಾಗಲೇ ಬೀರಿಯಲ್ಲಿ ಒಂದು 750 ಮೀಟರ್ ಸರ್ವಿಸ್ ರೋಡ್ ಟೆಂಡರ್ ಆಗಿದೆ, ಅದು ಕೆಲಸ ಪ್ರಾರಂಭ ಆಗಬೇಕು. ಉಳಿದ ಭಾಗದ ಕೆಲಸ ಟೆಂಡರ್ ಆಗಿ ಆಗುವಂಥದ್ದಿದೆ. ನಮಗಿರುವಂಥದ್ದು ಒಂದು ಬೈಪಾಸ್ ರಸ್ತೆ ಆಗಬೇಕು ಮಂಗಳೂರಿಗೆ ಅನ್ನುವಂಥದ್ದು ಹಲವು ವರ್ಷಗಳ ಬೇಡಿಕೆ. ಅದಕ್ಕೂ ಕೂಡ DPR ಆಗುವಂಥ ಕೆಲಸ ಈಗ ಸುರತ್ಕಲ್ಲಿಂದ BC ರೋಡ್ನಿಗೆ ಮೊದಲ ಹಂತದಲ್ಲಿ, ಮುಂದಿನ ದಿವಸದಲ್ಲಿ ಅದು BC ರೋಡ್ನಿಂದ ತಲಪಾಡಿಗೆ ಲಿಂಕ್ ಮಾಡುವ ರೀತಿಯಲ್ಲೂ ಕೆಲಸವನ್ನು ಮಾಡಬೇಕಾಗಿದ್ದು ನಮ್ಮೆಲ್ಲರ ಕರ್ತವ್ಯ. ಹಾಗಾಗಿ ಎಲ್ಲ ದೃಷ್ಟಿಯಿಂದ ಸಮಗ್ರವಾಗಿ ನಮ್ಮ ಜಿಲ್ಲೆಯ ಮೂಲಸೌಕರ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ ಕೆಲಸಗಳು ಆಗ್ತಾಯಿದೆ. ಅದರ ಜೊತೆಗೆ ಇತ್ತೀಚಿನ ಬಜೆಟ್ನಲ್ಲಿ ದೇಶದಾದ್ಯಂತ ಇಂಟಿಗ್ರೇಟೆಡ್ ಮೆಡಿಕಲ್ ಟೂರಿಸಂ ಹಬ್ಬನ್ನು ಸ್ಥಾಪನೆ ಮಾಡಬೇಕು ಅನ್ನುವಂಥದ್ದು ಫೈನಾನ್ಸ್ ಮಿನಿಸ್ಟರ್ ಅವರ ಯೋಚನೆ. ಆ ದೃಷ್ಟಿಯಿಂದ ನಾವು ಮಂಗಳೂರನ್ನು ಅದರಲ್ಲಿ ಜೋಡಿಸ್ಕೊಳ್ಬೇಕು ಅನ್ನುವಂಥದ್ದು ನಾನು ಈಗಾಗಲೇ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಮುಖ್ಯ ಕಾರ್ಯದರ್ಶಿಗಳಿಗೂ ಹೇಳಿದ್ದೇನೆ. ನಮ್ಮೆಲ್ಲ ಶಾಸಕರ ಸಹಕಾರವನ್ನು ಪಡೆದುಕೊಂಡು ರಾಜ್ಯ ಸರ್ಕಾರ ಪ್ರಸ್ತಾವನೆಯನ್ನು ಕೇಂದ್ರಕ್ಕೆ ಕಳಿಸಿದರೆ ಪ್ರಾಯಶಃ ಮಂಗಳೂರಿಗಿಂತ ಸೂಕ್ತ ಸ್ಥಳ ದಕ್ಷಿಣ ಭಾರತದಲ್ಲಿ ಮೆಡಿಕಲ್ ಟೂರಿಸಂ ಮತ್ತು ವೆಲ್ನೆಸ್ ದೃಷ್ಟಿಯಿಂದ ಎಲ್ಲೂ ಇರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ 7 ಮೆಡಿಕಲ್ ಕಾಲೇಜ್ಗಳು, ಆಯುರ್ವೇದಿಕ್ ಕಾಲೇಜ್ಗಳು, ಆಯುಷ್ ಸೆಂಟರ್ಗಳು, ಈ ರೀತಿ ಹಲವು ಈ ರೀತಿಯ ಸಂಸ್ಥೆಗಳು ಇರೋದರಿಂದ ಒಂದು ಒಳ್ಳೆಯ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಮುಖಾಂತರ ಒಂದು ಇಂಟಿಗ್ರೇಟೆಡ್ ಮೆಡಿಕಲ್ ಟೂರಿಸಂ ಹಬ್ಬನ್ನು ಈ ಭಾಗದಲ್ಲಿ ಸ್ಥಾಪಿಸಿದರೆ ಎಲ್ರಿಗೂ ಉದ್ಯೋಗದ ದೃಷ್ಟಿಯಿಂದ ಮತ್ತು ಈ ಪ್ರದೇಶದ ಅಭಿವೃದ್ಧಿಯ ದೃಷ್ಟಿಯಿಂದ ಅದು ಸಹಕಾರಿ ಆಗಲಿಕ್ಕಿದೆ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಈ ಕಾರ್ಯಕ್ಕೆ ಸತೀಶ್ ಪೂಜಾರಿ ಅವರು ಬೆನ್ನು ಹಿಡಿದು ಈ ಕೆಲಸವನ್ನು ಮಾಡಿರುವಂಥದ್ದು ಹೇಗೆ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಜನಪರವಾಗಿದ್ದಾರೆ, ಜನಹಿತವೇ ಅವರಿಗೆ ಮುಖ್ಯ ಅನ್ನುವಂಥದ್ದು ತೋರಿಸಿಕೊಡ್ತದೆ. ಹಾಗಾಗಿ ನಾನು ವಿಶೇಷವಾಗಿ ನಮ್ಮ ಕಾರ್ಯಕರ್ತರಾದಂಥ ಸತೀಶ್ ಪೂಜಾರಿ ಅವರಿಗೆ ಈ ಕೆಲಸ ಇವತ್ತು ಆಗಿರುವುದಕ್ಕೆ ಅವರೇ ಮೂಲ ಕಾರಣ. ಹಾಗಾಗಿ ಅವರಿಗೆ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಸೇರಿದಂಥ ಎಲ್ಲ ಕಾರ್ಯಕರ್ತರಿಗೂ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಇವತ್ತು ಸುಭಾಷ್ ನಗರ ರಸ್ತೆಯನ್ನು ನಮ್ಮ ಸಂಸತ್ ಸದಸ್ಯರ ನಿಧಿಯಿಂದ ರೂಪುಗೊಂಡು ಇವತ್ತು ಉದ್ಘಾಟನೆ ಮಾಡ್ತಾ ಇದ್ದೇವೆ. ಸಂತೋಷ, ಭಾಳಷ್ಟು ನನಗೆ ಹೆಮ್ಮೆ ಅಂತ ಹೇಳಿದರೆ, ನಾನು ಸರಿ ನೆನಪಿದೆ 1974ರಲ್ಲಿ ನೆರೆ ಬಂದ ನಂತರ ಈ ಸುಭಾಷ್ ನಗರಲ್ಲಿ ಮನೆ ನಿವೇಶನ ಮಾಡಲು ನಾನು ಪ್ರಮುಖ ಪಾತ್ರ ವಹಿಸಿದ್ದೆ. ಆದ್ದರಿಂದ ಇವತ್ತಾಗಿದೆ. ಯಾಕಂತ ಹೇಳಿದರೆ ಸಂತೋಷ್ ನಗರ ಭಿನ್ನಮತೀಯರ ಗುಂಪಾಗಿತ್ತು. ನಮಗೆ ನಮ್ಮದೇ ಒಂದು ವ್ಯವಸ್ಥೆಯಲ್ಲಿ ಈ ನಿವೇಶನ ಆಗಬೇಕೆಂಬ ದೃಷ್ಟಿಯಿಂದ ಸುಭಾಷ್ ನಗರ ಆಗಿದೆ. ಆದ್ದರಿಂದ ಇವತ್ತು ಈ ಗ್ರಾಮದಲ್ಲಿ ಸುಭಾಷ್ ನಗರವೇ ನಮ್ಮ ಭದ್ರಕೋಟೆ ಹೆಚ್ಚಾಗಿ. ಆ ದೃಷ್ಟಿಯಿಂದ ನಾವು ಸಂತೋಷದಿಂದ ಹೆಮ್ಮೆಯಿಂದ ಹೇಳ್ತಾ ಇದ್ದೇವೆ. ನಮ್ಮ ಪಾರ್ಟಿಯ ದೃಷ್ಟಿಯಿಂದ 1985ರಿಂದ ಅಂತ ನನ್ನ ನೆನಪು, ಅಲ್ಲಿಂದ ಇವತ್ತಿನವರೆಗೆ ಇಲ್ಲಿಯ ಲೋಕಸಭಾ ಸದಸ್ಯರು ನಮ್ಮವರೇ. ಸನ್ಮಾನ್ಯ ಧನಂಜಯ ಕುಮಾರಿಂದ ಹಿಡಿದು ಬ್ರಿಜೇಶ್ ಚೌಟ್ರ ತನಕ ಭಾರತೀಯ ಜನತಾ ಪಾರ್ಟಿ MP ಅವರೇ ಇಲ್ಲಿಂದ ಆಯ್ಕೆ ಆಗ್ತಾ ಬರ್ತಾ ಇದ್ದಾರೆ. ನಾನು ನಮ್ಮ ಸಂಸತ್ ಹತ್ರ ಒಂದು ವಿನಂತಿ, ಉಳ್ಳಾಲ ಕ್ಷೇತ್ರದಲ್ಲಿ ನಾನು ಭಾಳ ದೀರ್ಘಕಾಲ 1972ರಿಂದ ಅಂತ ನನ್ನ ನೆನಪು, ಅಲ್ಲಿಂದ ನಾನು MLA ಆಗೋರ ತನಕ ನಾನು ಈ ಕ್ಷೇತ್ರ ಪ್ರಧಾನ ಕಾರ್ಯದರ್ಶಿ ಆಗಿದ್ದೇನೆ. ಆದ್ದರಿಂದ ನನ್ನ ಒಂದು ಸಮಸ್ಯೆ, ನಮ್ಮ ಸಮಸ್ಯೆ, ಕ್ಷೇತ್ರದ ಸಮಸ್ಯೆ ಒಂದು ಸಮುದ್ರ ಕೊರೆತ ಮತ್ತು ನಮ್ಮ ನಗರಾಭಿವೃದ್ಧಿ ಪ್ರಾಧಿಕಾರದವರೆಗೆ ಎಲ್ಲ ಮನೆಗಳಿಗೆ ಕುಡಿಯೋ ನೀರಿನ ಯೋಜನೆಯನ್ನು ತರುವಂಥದ್ದು. ನಮ್ಮ ಮಂಗಳೂರು ನಗರದಲ್ಲಿ ಹೇಗೆ ನೀರು ಸಿಗ್ತದೆ ಆ ಥರ. ಆದ್ದರಿಂದ ಈ ದೃಷ್ಟಿಯಲ್ಲಿ ನಮ್ಮ ಸಂಸತ್ ಸದಸ್ಯರು ಸ್ವಲ್ಪ ಜವಾಬ್ದಾರಿ ತಗೋಬೇಕು. ನಮ್ಮ ಕಡೆಯಿಂದ ಅಧ್ಯಕ್ಷರು ಏನೆಲ್ಲ ಇದ್ದರೆ ನಾವು ಕೂಡ ಅದರ ಒತ್ತಾಯ ಮಾಡಬೇಕು. ನಮ್ಮಿಂದ ಅದು ಆಗಿದೆ. ಸಮುದ್ರ ಕೊರತೆಯಿಂದ 1900 ನಮ್ಮ ಫರೀದರಿಗಿಂತ ಮುಂಚೆ UT ಖಾದರ್ ತಂದೆ ಫರೀದಿರು ಇರುವುದಕ್ಕಿಂತ ಮುಂಚೆ ಕೂಡ ಸಮುದ್ರ ಕೊರೆತದ ಸಮಸ್ಯೆ ಇತ್ತು. ಆ ದೃಷ್ಟಿಯಲ್ಲಿ ಸುಮಾರು ನಾನಿರುವಾಗ ಒಂದು 300 ಕೋಟಿ ರೂಪಾಯಿಯ
ಒಂದು ಯೋಜನೆಯನ್ನು ರೂಪಿಸಿದೆ, ಅದು ಆಗ್ತಾ ಇಲ್ಲ. ಆದ್ದರಿಂದ ಅದು ಬೇರೆ ವಿಚಾರ. ಇದೆರಡು ಸಮಸ್ಯೆಗಳನ್ನು ನಿವಾರಿಸುವಲ್ಲಿ ನಮ್ಮ ಸಂಸತ್ ಸದಸ್ಯರು ಪ್ರಯತ್ನ ಮಾಡಬೇಕು. ಜೊತೆಗೆ ಈ ಕ್ಷೇತ್ರದಿಂದ ಮುಂದಿನ ಸಲ ನಾವು ಆಯ್ಕೆಯಾಗಿ ಬರುವ ದೃಷ್ಟಿಯಿಂದ ನಾವೆಲ್ಲ ಒಟ್ಟಾಗಿದ್ದುಕೊಂಡು ಕೆಲಸ ಮಾಡುವಂಥ ವಿನಂತಿಸ್ತಾ ಈ ರಸ್ತೆ ನಮಗೆ ಮಾದರಿ ರಸ್ತೆ ಆಗಲಿ ಅಂತ ನಾನು ವಿನಂತಿಸ್ತಾ ಇದ್ದೇನೆ. ಇವತ್ತು ನಮ್ಮ ಪುತ್ತೂರಿನ ವಿಶೇಷವಾಗಿ ನಮ್ಮ ಅತ್ಯಂತ ಭದ್ರ ಕೋಟೆ ಮತ್ತು ಹೃದಯ ಭಾಗವಾಗಿರುವಂಥ ಸಂತೋಷ್ ನಗರಕ್ಕೆ ಈ ರಸ್ತೆಯನ್ನು ಸಂಸದರು ಮಾಡಿಕೊಡುವ ಮುಖಾಂತರ ವಿಶೇಷವಾಗಿ ನಮಗೆ ಸಹಕಾರವನ್ನು ಮಾಡಿದ್ದಾರೆ. 300 ಗ್ರಾಮದಲ್ಲಿ ಅನೇಕ ವರ್ಷಗಳಿಂದ ನಮ್ಮ ಜಯರಾಮ್ ಶೆಟ್ಟರ್ ನೇತೃತ್ವದಲ್ಲಿ ಸಾಕಷ್ಟು ಕೆಲಸ ಕಾರ್ಯ ಆಗಿದೆ. ನಂತರ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಧನಲಕ್ಷ್ಮಿ ಕಟ್ಟಿ ಕೂಡ ತುಂಬ ಕೆಲಸ ಮಾಡಿದ್ದಾರೆ. ಇವತ್ತು ಸಂಸದರು ಅವರಿಗೆ ಸಿಗುವಂಥ ನಿಧಿಯಲ್ಲಿ ಉಳ್ಳಾಲಕ್ಕೆ ವಿಶೇಷವಾದ ತುಂಬ ಸಹಕಾರವನ್ನು ಮಾಡ್ತಾ ಇದ್ದಾರೆ. ಅನೇಕ ಕಡೆ ಅಭಿವೃದ್ಧಿ ಕೆಲಸ ಆಗಿದೆ. ಸ್ಥಳೀಯವಾಗಿ ನಮ್ಮ ಭಾವನೆಗಳಿಗೆ ಸ್ಪಂದನೆ ಮಾಡುವಂಥದ್ದನ್ನು ಸಂಸದರು ಮಾಡಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರು ಸತೀಶ್ ಪೂಜಾರಿ ಅಂತೂ ಯಾರನ್ನು ಬಿಡಲಿಕ್ಕಿಲ್ಲ. ಆ ರೀತಿ ಹೋರಾಟ ಮಾಡಿ ಕೇವಲ 300 ಅಲ್ಲ, ಎಲ್ಲ ಗ್ರಾಮ, ಅವರಿಗೆ ಬರುವಂಥ ಎಲ್ಲ ಗ್ರಾಮದಲ್ಲಿ ಒಳ್ಳೆಯ ಕೆಲಸ ಕಾರ್ಯಕ್ಕೆ ವಿಶೇಷವಾದ ಪ್ರಯತ್ನವನ್ನು ಮಾಡಿದ್ದಾರೆ. ಜಯರಾಮಣ್ಣ, ನಮ್ಮ ವಿಶೇಷವಾಗಿ ನೀವು ಹೇಳಿದ ಹಾಗೆ ಇವತ್ತು ಕೇಂದ್ರ ಸರ್ಕಾರದಿಂದ ಮನೆ ಮನೆಗೆ ಕುಡಿಯುವ ನೀರಿನ ಯೋಜನೆ, ಈಗಾಗಲೇ ಕೇಂದ್ರ ಸರ್ಕಾರದಿಂದ ಜಲಸಿರಿ ಯೋಜನೆ ಮುಖಾಂತರ ಇವತ್ತು ಮನೆ ಮನೆಗೆ ಪೈಪ್ಲೈನ್ ಅಳವಡಿಸುವಂಥದ್ದಾಗಿದೆ. ಅದು ನಿಮ್ಮ ಕನಸಿನ ಒಂದು ಕೂಸು ಕೂಡ ಹೌದು. ಕೇಂದ್ರ ಸರ್ಕಾರ ಇಡೀ ದೇಶದಲ್ಲಿ ನಮ್ಮ ಸಂಸದರ ಮುಖಾಂತರ ನಮ್ಮ ಈ ಉಳ್ಳಾಲ ಭಾಗದಲ್ಲಿ ಕೂಡ ಈಗಾಗಲೇ ಮನೆ ಮನೆಗೆ ಪೈಪ್ಲೈನ್ ಅಳವಡಿಸುವಂಥದ್ದಾಗಿದೆ. ಇನ್ನು ಮನೆ ಮನೆಗೆ ನೀರು ಸಂಪರ್ಕ ಕೊಟ್ಟರೆ ಅಲ್ಲಿಗೆ ಪೂರ್ತಿಯಾಗಿ ನಮ್ಮ ಕೇಂದ್ರ ಸರ್ಕಾರದ ಮುಖಾಂತರ ಈ ಒಂದು ಯೋಜನೆ ಅನುಷ್ಠಾನ ಆಗಿದೆ. ವಿಶೇಷವಾಗಿ ಈ ಸಂದರ್ಭದಲ್ಲಿ ನಮ್ಮ ಸಂಸದರು ಇದಕ್ಕೆ ವಿಶೇಷವಾದ ಸಹಕಾರವನ್ನು ಕೊಟ್ಟಿದ್ದಾರೆ. ಸನ್ಮಾನ್ಯ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರಿಗೆ ವಿಶೇಷವಾಗಿ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಈ ಭಾಗದ ಅಭಿವೃದ್ಧಿಗೋಸ್ಕರ ಸೋಮೇಶ್ವರದ ನಮ್ಮ ಆ ಒಂದು ರೈಲ್ವೆ ಇದು ಟ್ರ್ಯಾಕಿನ ಮೇಲ್ಗಡೆ ಹೋಗುವಂಥ ರಸ್ತೆಗೆ ಬೇರೆ ಬೇರೆ ರೀತಿಯ ಸಹಕಾರವನ್ನು ಸಂಸದರು ಮಾಡಿದ್ದಾರೆ. ನಮ್ಮ ಇನ್ನಷ್ಟು ಕೆಲಸಕ್ಕೆ ತೀವ್ರವಾದ ವೇಗವನ್ನು ಕೊಡುವಂಥ ಕೆಲಸವನ್ನು ಸಂಸದರು ಮಾಡಿದ್ದಾರೆ. ಉಳ್ಳಾಲಕ್ಕೆ ವಿಶೇಷವಾದ ಮುತುವರ್ಜಿಯನ್ನು ವಹಿಸಿದ್ದಾರೆ. ಅದಕ್ಕೋಸ್ಕರ ನಾನು ವಿಶೇಷವಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಎಲ್ಲ ಕಾರ್ಯಕರ್ತರಿಗೆ ಕೂಡ ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಕಾರ್ಯದರ್ಶಿ ದಯಾನಂದ ತಕ್ಕೋಟು ಧನ್ಯವಾದವಿತ್ತರು. Up